ಖುಷೀಸ್ ಬ್ಲಾಗ್ಸ್. ಸೊ ಈ ಬ್ಲಾಗ್ ಏನಂದ್ರೆ ನಾ ಇವತ್ತು ಹೊರಗೆ ಹೊಂಟೇನಿ ನಮ್ಮ ಮಮ್ಮಿ ಜೊತೆ ಹಂಗೆ ಸುಮ್ಮನೆ ಸುತ್ತಾಡಕ್ಕಂತ. ಆ್ಯಕ್ಚುಲಿ ಅಲ್ಲಿ ನಮ್ಮ ಊರಾಗ ಜಿಲ್ಲಾ ಮಟ್ಟದ ಸಮ್ಮೇಳನ ಅಂದರೆ ಕನ್ನಡ ಸಮ್ಮೇಳನ ನಡೆದೈತಿ. ಸೊ ಅದು ಸಮ್ಮೇಳನ ಇವತ್ತು ಮತ್ತು ನಾಳೆ ಐತಿ. ಈಗ ನಾ ಮತ್ತು ನಮ್ಮ ಮಮ್ಮಿ ಹೋಗ್ತೀವಿ, ನೋಡ್ತೀವಿ ಏನೇನು ಐತಿ ಏನೇನಿಲ್ಲ ಅಂತ. ಆಮೇಲೆ ಇದು ನಮ್ಮ ಫಸ್ಟ್ ಟೈಮ್ ನಮ್ಮ ಆರೋಗ್ಯರಾಗ ಆಗಕತ್ತಿದ್ದ. ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಅದೀನಿ. ಬಟ್ ಗೊತ್ತಿಲ್ಲ ಅಲ್ಲಿ ಏನೇನು ಹೆಂಗೆ ಐತಿ ಅಂತ ನೋಡ್ತೀನಿ. ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ಬೋದಲ್ಲ ಎಲ್ಲ ಕ್ಲಿಪ್ಪಿಂಗ್ಸ್ ಅಟ್ಯಾಚ್ ಮಾಡಿರ್ತೀನಿ. ಆ್ಯಕ್ಚುಲಿ ಇದಕ್ಕೆ ವಾಯ್ಸ್ ಕೊಡಾಕತ್ತೀನಿ ಬಿಕಾಸ್ ನಾ ರೆಕಾರ್ಡ್ ಮಾಡಿದ್ದು ಕರೆಕ್ಟಾಗಿ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಾಕತ್ತೀನಿ. ಸೊ ಬರ್ರಿ ಎಲ್ಲರೂ ನೋಡ್ಕೊಂಬರೋನು ಅಲ್ಲಿ ಏನೇನು ಹೆಂಗೆ ಮಾಡ್ಯಾರ ಅಂತ. ಸೊ ನಾನು ಎಲ್ಲನೂ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಎಲ್ಲ ಕ್ಲಿಪ್ಪಿಂಗ್ಸ್ ನೋಡಿ ಎಂಜಾಯ್ ಮಾಡಿರಿ. ಬರ್ರಿ. ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು. ಈಗ ಈ ನಮ್ಮ ಸಮಾರಂಭವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪಿ ರಾಜು ಸಾಹೇಬರು ಮಾತನಾಡಬೇಕಂತ ತಿಳ್ಕೊಂಡು ಅವರಲ್ಲಿ ಸರ್ವಾಧ್ಯಕ್ಷರಾಗಿರುವಂತಹ ಪೂಜ್ಯ ಗುರುಗಳಾದ ಕನ್ನಡ ಸೇವೆ ಸಾಹಿತ್ಯ ಸೇವೆಯನ್ನು ಮಾಡಿ ಹಲವಾರು ವ್ಯಕ್ತಿಗಳನ್ನು
ವ್ಯಕ್ತಿತ್ವದ ಶಿಲೆಯನ್ನಾಗಿ ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ಡಾಕ್ಟರ್ VS ಮಾಳಿಯವರೇ, ಹಂದಿಗುಂದ ಶ್ರೀಮಠದ ಮಹಾಪೂಜ್ಯರಾಗಿರುವಂತಹ ಶಿವಾನಂದ ಪಣಜಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಮಾಡಿಕೊಂಡು ಉಪಾಧ್ಯಕ್ಷರೇ, ಎಲ್ಲ ವೇದಿಕೆ ಮೇಲೆ ಮುಖಂಡರೇ, ಹಾಡುಗೇರಿಯ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಮಿತ್ರರೇ ಮತ್ತು ಕನ್ನಡ ಭಾಷೆ, ಕನ್ನಡ ತಾಯಿಯ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಎಲ್ಲ ಅಭಿಲಾಷೆಯಿಂದ ಬಂದಿರುವಂತಹ ಎಲ್ಲ ಕನ್ನಡಾಭಿಮಾನಿಗಳೇ, ಸಾಹಿತ್ಯಾಭಿಮಾನಿ. ಸಾಹಿತ್ಯ ಪರಿಷತ್ತು ಒಂದು ಸಮ್ಮೇಳನವನ್ನ ಮಾಡ್ತಾ ಇದೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಇಡೀ ಜಿಲ್ಲೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಗುವಂತಹ ಗೋಷ್ಠಿಗಳನ್ನ ಅತ್ಯಂತ ಆಸಕ್ತಿಯಿಂದ ಗಮನಿಸುತ್ತಿತ್ತು. ಉಳುಮೆ ಮಾಡಬೇಕು ಅನ್ನೋ ಆಸೆ ಈಡೇರಿಸಿಕೊಳ್ಳಾರದೆ ಸಾಗುತ್ತಾನೆ ಆ ಕಾದಂಬರಿಯಲ್ಲಿ. ಅವರಿಗೊಂದು 2-3 ಅವಕಾಶಗಳು ಇತ್ತು. ಅವನು ತನ್ನ ಜಾತಿಯನ್ನ ಬಿಟ್ಟು ಬರೋದಕ್ಕೆ ಒಪ್ಕೊಂಡಿದ್ರೆ ಅವನು ಕೇಳಿದಾರ ಆಗಬಹುದಾಗಿತ್ತು. ಸ್ವಲ್ಪ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಆಗಬಹುದಾಗಿತ್ತು. ಆದರೆ ಈ ಸಮಾಜವನ್ನ ಎದುರಿಗೆ ಇಡಬೇಕು ಅನ್ನುವಂತಹ ಶಿವರಾಮ ಕಾರಂತರ ಕಾಳಜಿ ಚೋಮ ಏಳಿದಾರನಾಗದೆ ಸತ್ತು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.